ಹೇಳ್ತಾನೆ, ನಿನಗೆ ಅವಮಾನ ಉಂಟಾದಂತ ಸ್ಥಳಗಳಲ್ಲೇ 2ರಷ್ಟು ಮಾನವನ ದೇವರು ಉಂಟು ಮಾಡಿಕೊಡ್ತಾನೆ. 12 ವರ್ಷದ ಪರಿಸ್ಥಿತಿ ಕ್ಷಣ ಮಾತ್ರದಲ್ಲಿ ಬದಲಾಗಿದ್ದಾದ್ರೆ ನಿನ್ನ ಪರಿಸ್ಥಿತಿಯನ್ನು ಕೂಡ ಬದಲಾಯಿಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಎಷ್ಟು ನಂಬ್ತೀರಿ? ರಾತ್ರಿಯಲ್ಲಿ ಅವನ 12 ವರ್ಷದ ಪರಿಸ್ಥಿತಿ ಕ್ಷಣ ಮಾತ್ರದಲ್ಲಿ ಬದಲಾಯಿತು. ಸಹಾಯ ಮಾಡಲಿಕ್ಕೆ ಯಾರು ಇಲ್ಲ, ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಯಾರು ಇಲ್ಲ, ರಿಕ್ವೆಸ್ಟ್ ಅನ್ನು ಹೇಳಲಿಕ್ಕೆ ಯಾರು ಇಲ್ಲ. ಅವಳು ರಿಕ್ವೆಸ್ಟ್ ಹೇಳ್ಕೊಳ್ಳೋಣ ಅಂತ ಹೇಳೋದಾದ್ರೆ ಅವಳಿಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಆದ್ರೆ ಯೇಸು ಅವಳ ಚರಿತ್ರೆ ಯಾವ ರೀತಿಗೆ ಬದಲಾಯಿಸುದು ಅಂತ ಹೇಳಿದ್ರೆ, ಇನ್ನು ಯಾರು ಕೂಡ ಅವಳನ್ನು ನೋಡಿ ಪ್ರಶ್ನೆ ಮಾಡಬಾರ್ದು, ಯಾವ ಜನರು ಅವಳನ್ನು ದೂಷಿಸಬಾರ್ದು. ಅದೇ ರೀತಿಯಾಗಿ ಜನರ ಮಧ್ಯದಲ್ಲಿ ಒಂದು ಸಾಕ್ಷಿ ಹೇಳುವಂತ ರೀತಿಯಲ್ಲಿ ಅವಳ ದೇಹದಲ್ಲಿ ಒಂದು ಸೌಖ್ಯವನ್ನು ಉಂಟು ಮಾಡಿ ಅವಳ ಜೀವಿತದ ಪ್ರೊಫೈಲ್ ಅನ್ನ ದೇವರಾತ್ಮನು ಬದಲಾಯಿಸಿದ್ದೇ ಆಗಿದ್ರೆ, ಈ ರಾತ್ರಿಯಲ್ಲಿ ನನ್ನ ಶಬ್ದವನ್ನು ಕೇಳ್ತಿರುವಂತ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕೂಡ ಕೆಲವು ಅದ್ಭುತಗಳನ್ನ ದೇವರಾತ್ಮನು ಈ ರೀತಿಯಾಗಿ ಮಾಡಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಶಕ್ತವಾಗಿ 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 ಒಂದು ಅಲ್ಪ ಸಮಯ ಅನ್ಯ ಭಾಷೆ ದೇವರಿಗೆ ಸ್ತೋತ್ರ ಮಾಡಿ ಕೇಳ್ರಿ. ದೇವರೇ, ನನ್ನ ಪರಿಸ್ಥಿತಿ ಬದಲಾಗಬೇಕೆಂಬುದಾಗಿ ಹೇಳ್ರಿ. ಯಾವ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀನು ನೊಂದಿದೆಯೋ ನನಗೆ ಗೊತ್ತಿಲ್ಲ, ಯಾವ ಜನರ ಮಧ್ಯದಲ್ಲಿ ನೀನು ಸೋತು ಹೋಗಿದೆಯೋ ನನಗೆ ಗೊತ್ತಿಲ್ಲ, ಆ ಎಷ್ಟು ವರ್ಷದಿಂದ ನೀನು ವೇದನೆ ಅನುಭವಿಸ್ತಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಕ್ಷಣ ಮಾತ್ರದಲ್ಲಿ ನಿನ್ನ ಪರಿಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ ಅವನಿಗೆ ಶಕ್ತಿ ಇದೆ. ಇವತ್ತು ನೀನು ಮಾಡ್ತಿರುವಂತ ಆರಾಧನೆ ಅವನಿಗೆ ಮುಟ್ಟಿದ್ರೆ ಸಾಕು, ಅವನು ನಿನ್ನ ಕಡೆಗೆ ಹಿಂತಿರುಗಿ ನೋಡಿದ್ರೆ ಸಾಕು, ನಿನ್ನ ಜೀವಿತ ಬದಲಾಗ್ತದೆ. ನಿನ್ನನ್ನೆಂದಿಗೂ ಕೈ ಬಿಡದೆ ಅನ್ನುವಂಥ ದೇವರು ನಿನ್ನ ಕೂಗನ್ನು ಈಗಲೂ ಕೂಡ ಕೇಳ್ತಾ ಇದ್ದಾನೆ. ಇವತ್ತು ನಾನು ನನ್ನ ಆತ್ಮದಲ್ಲಿ ಪ್ರವಾದಿಸ್ತಾನೆ. ಎಲ್ಲರೊಟ್ಟಿಗೂ ದೇವರಾತ್ಮನ ಮಾತನಾಡ್ತಾ ಇದ್ದೇನೆ ಎಂಬುದಾಗಿ ನನಗೆ ಗೊತ್ತಿಲ್ಲ, ಆದರೆ ಕೆಲವರೊಟ್ಟಿಗೆ ದೇವರಾತ್ಮನ ಆಳವಾಗಿ ಮಾತನಾಡ್ತಾ ಇದ್ದಾನೆ. ಎಲ್ಲರೂ ದೇವರ ಶಬ್ದವನ್ನ ಈ ಸಂಜೆ ಕೂಟದಲ್ಲಿ ಕೇಳ್ತಾ ಇದ್ದಿರಲ್ವೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ನೀನು ಮೂಲೆಯಲ್ಲಿ ಕೂತಿರ್ಬೋದು, ಒಂದು ವೇಳೆ ಜನರ ಮಧ್ಯದಲ್ಲಿ ಕೂತಿರ್ಬೋದು, ಆದರೆ ನೀನು ದೇವರ ಶಬ್ದವನ್ನ ಕೇಳ್ತಿರೋದಾದ್ರೆ, ನಿನ್ನ ಜೀವಿತದೊಟ್ಟಿಗೆ ದೇವರಾತ್ಮನ ಮಾತನಾಡ್ತಿರೋದಾದ್ರೆ, ನನ್ನ ಆತ್ಮದಲ್ಲಿ ಪ್ರವಾದಿಸಿ ನಿನ್ನನ್ನು ನೋಡಿ ಆಶೀರ್ವದಿಸಿ ಹೇಳ್ತಾನೆ, ನಿನ್ನ ಜೀವಿತ ಇದ್ದಂಥ ರೀತಿಯಲ್ಲಿ ಇರೋದಿಲ್ಲ, ನಿನ್ನ ಕುಟುಂಬ ಇದ್ದಂಥ ರೀತಿಯಲ್ಲಿ ಇರೋದಿಲ್ಲ. 12 ವರ್ಷದ ರಕ್ತ ಕುಸುಮ ರೋಗದ ಆ ಸ್ತ್ರೀಯ ಪರಿಸ್ಥಿತಿಯನ್ನ 12 ನಿಮಿಷದಲ್ಲಿ ದೇವರಾತ್ಮನು ಬದಲಾಯಿಸಿದೆ. ಆಗಿದ್ರೆ ಈ ರಾತ್ರಿಯಲ್ಲಿ ನನ್ನ ಶಬ್ದವನ್ನು ಕೇಳ್ತಿರುವಂತ ಪ್ರೀತಿಯ ದೇವರ ಮಗಳೇ, ಪ್ರೀತಿಯ ದೇವರ ಮಗನೇ, ನಿನ್ನ ಪರಿಸ್ಥಿತಿ ಕೂಡ ದೇವರಾತ್ಮನು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಕೆಲವರು ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ಗೊತ್ತಿದ್ರು ಕೂಡ ನಮ್ಮನ್ನ ಕೈ ಬಿಟ್ಟು ಹೋದ್ರು. ಕೆಲವರು ಕ್ಷಣ ಮಾತ್ರದಲ್ಲಿ ನಮ್ಮನ್ನ ಅರ್ಥ ಮಾಡಿಕೊಳ್ಳದೆ ನಮ್ಮನ್ನ ಹೀಯಾಳಿಸಲಿಕ್ಕೆ ಪ್ರಾರಂಭಿಸಿದ್ರು. ಕಾರಣ ಅವನಿಗೆ ನಿನ್ನ ಮೇಲೆ, ನೀನು ಅವನ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಇಟ್ಟಿದ್ದು ನನಗೆ ಗೊತ್ತಿಲ್ಲ, ಆದ್ರೆ ಅವನು ನಿನ್ನನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದಾನೆ. ಎಂದಿಗೂ ನಿನ್ನನ್ನು ಕೈ ಬಿಟ್ಟಿಲ್ಲ ಮಕ್ಕಳೇ, ಅವನೆಂದಿಗೂ ನಿನ್ನನ್ನು ಕೈ ಬಿಟ್ಟಿಲ್ಲ. ನೀನ್ ಪಾಪದಲ್ಲಿ ಇದೆ ಅಂತ ಗೊತ್ತಿದ್ರು ಅವ್ನು ನಿನ್ನನ್ನು ಕೈ ಬಿಟ್ಟಿಲ್ಲ, ನಿನ್ನ ಶಾಪದಲ್ಲಿ ಇದೆ ಅಂತ ಗೊತ್ತಿದ್ರು ಅವ್ನು ನಿನ್ನನ್ನು ಕೈ ಬಿಟ್ಟಿಲ್ಲ. ಕೈ ಬಿಟ್ಟು ನಾನು ಒಂದು ವಿಚಾರ ಹೇಳ್ತಾನೆ, ಅವನು ನಿನ್ನನ್ನು ಕೈ ಬಿಟ್ಟಿದ್ರೆ ಇವತ್ತು ನೀನು ಇಲ್ಲಿ ಕೂತು ಆರಾಧನೆ ಮಾಡ್ತಿರ್ಲಿಲ್ಲ. ಇವತ್ತು ನಾವು ಕೈ ಚಾಚಿ ಬೇಡಿದ್ರು ಕೂಡ ಕೆಲವರು ನಮಗೆ ಬೇಕಾದದನ್ನ ಕೊಡೋದಿಲ್ಲ. ನಿನ್ ಕೈ ಚಾಚಿ ಕಣ್ಣೀರು ಹಾಕ್ತಿದ್ರು ಕೂಡ ನಿನ್ನ ಕಣ್ಣೀರಿಗೆ ಕೆಲವರು ಬೆಲೆ ಕೊಡೋದಿಲ್ಲ. ಆದ್ರೆ ಈ ರಕ್ತ ಕುಸುಮ ಸ್ತ್ರೀ ಅವಳು ಯೇಸುವಿನ ಬಟ್ಟೆಯ ತುದಿಯನ್ನಾಗಿದೆ ಮುಟ್ಟುತ್ತಿರೋದಾದ್ರೆ ಅವಳಿಗೆ ಪ್ರತಿಕ್ರಿಯಿಸ್ತಿರುವಂತ ದೇವರ ಪ್ರೀತಿ ಎಷ್ಟರ ಮಟ್ಟಿಗಿದೆ ಎಂಬುದಾಗಿ ನೀನು ಯೋಚನೆ ಮಾಡು. ಅವಳ ನಂಬಿಕೆ ಅಂದ್ರೆ ಅವಳು ಸೌಖ್ಯ ಹೊಂದ್ಕೊಳ್ಳಿ ಅಂತ ದೇವರು ಬಿಡ್ಲಿಲ್ಲ. ಅವಳ ಪರಿಸ್ಥಿತಿಯನ್ನ ಒಂದೇ ಸ್ಪರ್ಶದಿಂದ ಅರ್ಥ ಮಾಡಿಕೊಂಡು ಯಾವ ಜನರನ್ನ ನೋಡಿ ಅಂಜುತ್ತಾ ಇದ್ದಾಳೋ, ಯಾವ ಜನರನ್ನ ನೋಡಿ ಎದುರ್ತಾ ಇದ್ದಾಳೋ, ಯಾವ ಜನರನ್ನ ನೋಡಿ ಅವಳು ನಾಚಿಕೆ ಪಡ್ತಾ ಇದ್ದಾರೋ, ಅದೇ ಜನರ ಮಧ್ಯದಲ್ಲಿ ಅವಳು ಉತ್ತಮವಾದಂತ ಸಾಕ್ಷೀಕರಿಸಲ್ಪಡುವಂತ ಒಂದು ಅದ್ಭುತವಾಗಿ ದೇವರು ಮಾರ್ಪಡಿಸುವಾಗ ಅವನಿಗೆ ಚೆನ್ನಾಗಿ ಗೊತ್ತು ನಿನ್ನ ಪರಿಸ್ಥಿತಿ ಏನೆಂಬುದಾಗಿ, ಅವನಿಗೆ ಚೆನ್ನಾಗಿ ಗೊತ್ತು ನಿನ್ನ ಮನೆಯ ಪರಿಸ್ಥಿತಿ ಏನೆಂಬುದಾಗಿ. ಅವನು ನೋಡಿತ ಹೇಳ್ತೀರ ಹೃದಯದ ಅಂತರದಿಂದ, ನನ್ನ ನೆಂದಿ ಕೈ ಬಿಡಾನು, ಎಂದಿಗೂ ನನ್ನ ಆಗಲನು. ಅವನು ಬಿಡೋದು ಇದೊಂದು ಪ್ರೊಫೆಟಿಕಲ್ ವರ್ಡ್ ಆಗಿ ಡಿಕ್ಲೇರ್ ಮಾಡ್ರಿ, ಇದೊಂದು ಪ್ರೊಫೆಟಿಕಲ್ ವರ್ಡ್ ಆಗಿ ಡಿಕ್ಲೇರ್ ಮಾಡ್ರಿ. ಕೆಲವರ ಮೇಲೆ ಆ ಕರಗಳನ್ನ ಶಕ್ತವಾಗಿ ಪ್ರಕಟಿಸ್ತಾ ಇದ್ದಾನೆ ದೇವರು. ಅವನು ನಿನ್ನ ಕರವನ್ನು ಹಿಡಿತಾ ಇದ್ದಾನೆ, ಅವನು ನಿನ್ನ ಕರ ಹಿಡಿತಾ ಇದ್ದಾನೆ. ಮುಳುಗುವಂತ ಅನುಭವದಲ್ಲಿರುವಂತ ನಿನ್ನನ್ನು ನೋಡಿ ಪರಿಶುದ್ಧಾತ್ಮನು ಮಾತನಾಡ್ತಾ ಇದ್ದಾನೆ. ನಿನ್ನ ಕರವನ್ನು ಹಿಡಿಯಲಿಕ್ಕೆ ಮನುಷ್ಯರು ಬರದೆ ಹೋದ್ರು, ನಿನ್ನ ಕುಟುಂಬದವರು ಬರದೆ ಹೋದ್ರು, ನಿನ್ನ ಮಕ್ಕಳು ಬರದೆ ಹೋದ್ರು, ನಿನ್ನ ಕರವನ್ನು ಹಿಡಿಯಲಿಕ್ಕೆ ನಿನ್ನ ತಂದೆ ತಾಯಿ ಇಲ್ಲದೆ ಹೋದ್ರು, ತಂದೆ ತಾಯಿ
ಪರಿಶುದ್ಧಾತ್ಮನು ಶಕ್ತವಾಗಿ ಅವನ ಕರದಿಂದ ಹಿಡಿತಾ ಇದ್ದಾನೆ. ಏನೋ ಶಕ್ತವಾಗಿ ಇಲ್ಲಿ ಚಲಿಸ್ತಾ ಇದೆ, ಏನೋ ದೇವರನ್ನು ಶಕ್ತವಾಗಿ ಇಲ್ಲಿ ಮಾಡ್ತಾ ಇದ್ದಾನೆ. ಕಮಾನ್ ಕಮಾನ್ ಕಮಾನ್. ಅವನು ನಿನ್ನ ಕೈ ಬಿಡೋದಿಲ್ಲ. ಮನುಷ್ಯರು ಕೈ ಬಿಟ್ಟರು ಕೂಡ ಅವನು ನಿನ್ನ ಕೈಯನ್ನ ಒಂದು ಕ್ಷಣವೂ ಬಿಡೋದಿಲ್ಲ. ಇಸ್ರಾಯೇಲನ್ನ ಕಾಯುವಂತ ದೇವರ ಕೈ ಅದು ರಕ್ಷಿಸಲಾರದಂತ ಮೋಟು ಕೈ ಅಲ್ಲ. ಈ ರಾತ್ರಿಯಲ್ಲಿ ನನ್ನ ಶಬ್ದವನ್ನು ಕೇಳಿಸಿಕೊಳ್ತಿರುವಂತ ಪ್ರಿಯ ಮಗಳೇ, ಪ್ರಿಯ ಸಹೋದರಿ, ಪ್ರಿಯ ಮಗನೇ, ಅವನು ನಿನ್ನನ್ನ ಕೈ ಬಿಡೋದಿಲ್ಲ. ನಿನ್ನ ಕೈ ಯೇಸುವನ್ನು ಮುಟ್ಟಲಿಕ್ಕೆ ಪ್ರಾರಂಭಿಸಿದಾಗ ಅವನ ಕೈ ನಿನ್ನನ್ನ ಹಿಡಿತದೆ. ನೀನು ಯಾವ ಸ್ಥಳದಲ್ಲಿ ಕೂತಿದ್ದೀಯೋ ನನಗೆ ಗೊತ್ತಿಲ್ಲ, ಆದ್ರೆ ನೀನು ಕೂತಿರುವಂತ ಸ್ಥಳದಲ್ಲೇ ದೂತನು ಕೆಲವರನ್ನ ಮುಟ್ಟುತ್ತಾ ಇದ್ದಾನೆ, ಪರಿಶುದ್ಧಾತ್ಮನು ಕೆಲವರನ್ನ ಮುಟ್ಟುತ್ತಾ ಇದ್ದಾನೆ. ಕೆಲವರಲ್ಲಿ ಸೌಖ್ಯ ಉಂಟಾಗ್ತಾ ಇದೆ, ಕೆಲವರಲ್ಲಿ ಬಿಡುಗಡೆ ಉಂಟಾಗ್ತಾ ಇದೆ, ಕೆಲವರಲ್ಲಿ ಅಗ್ನಿ ಚಲಿಸ್ತಾ ಇದೆ. ನಿನ್ನಲ್ಲಿ ಉಂಟಾಗುವಂತ ಬಿಡುಗಡೆ, ಈ ರಾತ್ರಿಯಲ್ಲಿ ನಿನ್ನಲ್ಲಿ ಉಂಟಾಗುವಂತ ಬಿಡುಗಡೆ, ಈ ರಾತ್ರಿಯಲ್ಲಿ ನಿನ್ನಲ್ಲಿ ಚಲಿಸಿರುವಂತ ಶಕ್ತಿ ಅನೇಕರ ಮಧ್ಯದಲ್ಲಿ ಸಾಕ್ಷಿಯಾಗಿದ್ದು ಮಾರ್ಪಡ್ತಾ ಇದೆ. ಅನೇಕರ ಮಧ್ಯದಲ್ಲಿ ಪರಿಶುದ್ಧಾತ್ಮನ ಸಾಕ್ಷಿಯಾಗಿದ್ದು ಮಾರ್ಪಡ್ತಾ ಇದೆ. ಕಾರಣ 12 ವರ್ಷದ ರಕ್ತ ಕುಸುಮದ ಸ್ತ್ರೀಯ ಪರಿಸ್ಥಿತಿ 12 ನಿಮಿಷದಲ್ಲಿ ಬದಲಾಗಿದ್ದಾದ್ರೆ ಈ ಕ್ಷಣದಲ್ಲಿ ಆರಾಧನೆ ಮಾಡ್ತಿರುವಂತ, ಸ್ತೋತ್ರ ಹೇಳ್ತಿರುವಂತ, ಕಣ್ಣೀರು ಸುರಿಸ್ತಿರುವಂತ, ಸ್ವೀಕಾರ ಮಾಡ್ತಿರುವಂತ ನಿನ್ನ ಜೀವಿತದಲ್ಲೂ ಕೂಡ ಆ ಬಿಡುಗಡೆ ಶಕ್ತವಾಗಿ ಪ್ರಕಟಗೊಳ್ಳಲಿಕ್ಕಿದೆ. ನಿನ್ನ ಸೇವೆಯ ಪರಿಸ್ಥಿತಿನ ಪರಿಶುದ್ಧಾತ್ಮನು ಬದಲಾಯಿಸ್ತಾನೆ. ಈ ಸಭೆಯ ಪರಿಸ್ಥಿತಿನ ಪರಿಶುದ್ಧಾತ್ಮನು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಈ ರಾತ್ರಿಯಲ್ಲಿ ಅಸಾಧಾರಣವಾದಂತಹ ಶಕ್ತಿ ಚಲಿಸಲಿ. Something unusual, something unusual, something unusual happening in this night. ಈ ರಾತ್ರಿಯಲ್ಲಿ ಅಸಾಧಾರಣವಾದಂತಹ ಕಾರ್ಯಗಳಲ್ಲಿ ನಡೀತಾ ಇದೆ. ಎಸ್ ಎಸ್, ಸೈತಾನ್ ಹೇಳ್ದ 12 ವರ್ಷದಿಂದ ಕಟ್ಟಿದ್ದೆ, 12 ವರ್ಷದಿಂದ ಬಂಧನದಲ್ಲಿಟ್ಟಿದ್ದೆ, 12 ವರ್ಷದಿಂದ ರೋಗದಲ್ಲಿಟ್ಟಿದ್ದೆ, 12 ವರ್ಷದಿಂದ ಕಣ್ಣೀರಲ್ಲಿಟ್ಟಿದ್ದೆ. ಆದ್ರೆ ಈಗ ಸೈತಾನನ ಕೂಗಿ ಹೇಳ್ತಾ ಇದ್ದಾನೆ, ಇನ್ನು